ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ವಿಷಯ ಸಾಮಗ್ರಿಗಳನ್ನು ಭೋಗಿಸುತ್ತಿದ್ದರೂ ಬಂಧವಿಲ್ಲ, ನಿರ್ಜರಿ ಇದೆ. ಕಾರಣವೇನೆಂದರೆ ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಅವಶ್ಯವಾಗಿ ಪರಿಣಾಮಗಳಿಂದ ಶುದ್ಧನಿದ್ದಾನೆ. ಹೀಗೆಯೇ ವಸ್ತುವಿನ ಸ್ವರೂಪವಿದೆ. ಪರಿಣಾಮಗಳ ಶುದ್ಧತೆ ಇರುವಾಗ ಬಾಹ್ಯದ ಭೋಗ ಸಾಮಗ್ರಿಗಳ ಮೂಲಕ ಬಂಧ ಮಾಡಲಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಇಲ್ಲಿ ಸಂದೇಹದ ಸಂಭಾವನೆ. ಸಮ್ಯಕ್ ದೃಷ್ಟಿ ಜೀವನು ಭೋಗ ಭೋಗಿಸುತ್ತಾನೆ. ಆ ಭೋಗ ಭೋಗಿಸುವಾಗ ರಾಗರೂಪದ ಅಶುದ್ಧ ಪರಿಣಾಮವಾಗುತ್ತಿರಬಹುದು. ಅದರಿಂದ ಆ ರಾಗ ಪರಿಣಾಮದ ಮೂಲಕ ಬಂಧವಾಗುತ್ತಿರಬಹುದಲ್ಲ, ಇದು ಸಂದೇಹ ಇದೆ. ಆದರೆ ಹಾಗಂತೂ ಇಲ್ಲ. ಕಾರಣವೇನೆಂದರೆ ಆ ಶುದ್ಧ ಜ್ಞಾನವಾದ ಮೇಲೆ ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಆ ಸಾಮಗ್ರಿಗಳ ಮೂಲಕ ಅಶುದ್ಧ ರೂಪ ಮಾಡಲಾಗುವುದಿಲ್ಲ. ಜ್ಞಾನ ಶುದ್ಧ ಆಗಿದೆಯಲ್ಲ, ಅದನ್ನು ಅಶುದ್ಧ ರೂಪ ಆಗುವುದಿಲ್ಲ. ಸ್ವಯಂ ಜ್ಞಾನ ಯಾವಾಗ ಅಶುದ್ಧ ಆಗ್ತಿದೆ ಆವಾಗನ ಬಂಧದ ಕಾರಣ ಆಗ್ತಿದೆ. ಯಾವುದ ಭೋಗಿಸುವಂಥ ಒಂದು ಕಾರ್ಯ ಅಂದರೆ ರಾಗ ಅಂದರೆ ಪ್ರವೃತ್ತಿ ಅಂದರೆ. ಅದರ ಜ್ಞಾನದೊಳಗೆ ಯಾವಾಗ ಶುದ್ಧತೆ, ಜ್ಞಾನದೊಳಗೆ ಶುದ್ಧತೆ ಅಂದರೆ ಏನು ಮಾತಾ ಬಹಳ ಲೋಕದಿಂದ ಭಿನ್ನ ದೂರ 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 ಹೋದ ನಂತರ ಸ್ವಲ್ಪ ತಿಳಿದು ಬರುವ ಸಂಭಾವನೆ ಇದೆ. ಜ್ಞಾನ ಅನಾದಿ ಕಾಲದಿಂದ ನಮ್ಮದ ಪರದ ಜೊತೆಗೆ ಪರಕ್ಕೆ ಸಂಬಂಧಿಸಿದ ಪ್ರೀತಿಯ ಅಪ್ರೀತಿಯ ಜೊತೆಗೆ ಏಕರೂಪ ಆಗ್ತಾ ಇದೆ. ಅದುವೇ ಜ್ಞಾನದ ಅಶುದ್ಧತೆ ಇದೆ. ಆ ಜ್ಞಾನದ ಅಶುದ್ಧತೆ ಏನಿದೆ ಅದುವೇ ಜ್ಞಾನಾವರಣ ಕರ್ಮದ ಬಂಧದ ಕಾರಣ ಇದೆ. ಜ್ಞಾನಾವರಣ ಕರ್ಮದ ಬಂಧ ಎಲ್ಲಿ ಆಗುತ್ತಿದೆಯೋ ಅಲ್ಲಿ ದರ್ಶನಾವರಣೆಯೇನೋ ಆಗುತ್ತಿದೆ, ಅಂತರಾಯನೂ ಆಗುತ್ತಿದೆ. ಸ್ವಭಾವದ ಪ್ರತ್ಯಕ್ಷ ಅನುಭೂತಿಯನ್ನು ತಾನೇ ಬಿಟ್ಟುಕೊಟ್ಟಲ್ಲ. ಹೀಗಾಗಿ ತನ್ನ ಆ ಪರಿಣಾಮದ ಅಶುದ್ಧತೆಯೇ ಅಂತರಾಯ ಇದೆ. ಮತ್ತು ಪರದ ಕಡೆಗೆ ಆಕರ್ಷಿತ ಆಗಲ್ಲ, ಅದು ಸ್ಪಷ್ಟ ಮೋಹ ಇದೆ. ಹೀಗಾಗಿ ಜ್ಞಾನದ ಮೇಲೆ ಆವರಣ ಅರ್ಥಾತ್ ಜ್ಞಾನ ಪದೇ ಪದೇ ಹೇಳೋದು ಇಷ್ಟೇ ಇದೆ. ನಮಗೆ ನಾವು ಬೋಧ ಮಾಡೋದಿದೆ. ಲೋಕದೊಳಗೆ ಏನೆಲ್ಲ ನಡೀತಿದೆ ಅದನ್ನೆಲ್ಲ ನೋಡೋದನ್ನು ಇರುವುದಿಲ್ಲ, ಅದಕ್ಕೆ ಪ್ರತಿಕ್ರಿಯಿಸೋದಂತೂ ಇರೋದನ್ನೇ ಇಲ್ಲರಿ. ಆದ್ರೆ ಲೋಕದ ಕರ್ತವ್ಯದ ಮೇಲೆ ಅಪವಾದ ರೂಪದಿಂದ ಗ್ರಹಣ ಮಾಡುವಂಥ ನಮ್ಮ ಜ್ಞಾನಕ್ಕೆ ಈ ಎಲ್ಲ ಸೂಕ್ಷ್ಮ ಮಾತುಗಳ ತಿಳಿದು ಬರೋದು ಬಹಳ ನಿಜವಾಗೇನೆ ಕಠಿಣ ಇದೆ. ಧರ್ಮದ ಮಾತ ಬಹಳ ಅಂತಂದ್ರೆ ಬಹಳ ಅಲೌಕಿಕ ಇದೆ. ನಾವು ತಿಳಿದ ಪ್ರಕಾರ ಶಾಸ್ತ್ರದ 4 ವಾಕ್ಯಗಳದ್ದ ಶಬ್ದರೂಪದಿಂದ ತಿಳುವಳಿಕೆ ಆದ ನಂತರ ಧರ್ಮದ ಜ್ಞಾನ ಅಥವಾ ಮೋಕ್ಷ ಮಾರ್ಗ ಅಥವಾ ಸುಖದ ಮಾರ್ಗ ನಮಗೆ ಹಸ್ತಗತ ಆಗ್ತಿದೆ ಅನ್ನೋದು ಸಾಧ್ಯ ಇಲ್ಲ. ಈ ಜೀವದ ಅನಾದಿ ಕಾಲದಿಂದ ಪರಪದಾರ್ಥಗಳ ಕಡೆಗೆ ನೋಡುವಂಥ ಯಾವ ಜ್ಞಾನದ ಮಾಧ್ಯಮ ರೂಪದ ಇಂದ್ರಿಯಗಳಿದಾವೆಯೋ ಆ ಇಂದ್ರಿಯಗಳ ಮಾಧ್ಯಮದಿಂದ ಯಾವ ರೂಪಿ ಜಡ ಅಚೇತನ ಪುದ್ಗಲ ಕರ್ಮಜನಿತ ಪದಾರ್ಥಗಳು ನಮಗೆ ಕಾಣಿಸ್ತವೆಯೋ ಪದಾರ್ಥಗಳು ಕರ್ಮಜನಿತ ಇದ್ದಾವೆ. ಮತ್ತು ಆ ಪದಾರ್ಥಗಳನ್ನು ನೋಡಿದ ನಂತರ ಆಗುವಂಥ ಭಾವಗಳು ಕರ್ಮಜನಿತ ಇದ್ದಾವೆ. ಆ ಪದಾರ್ಥಗಳನ್ನು ನೋಡುವಂಥ ಮಾಧ್ಯಮನೂ ಕರ್ಮಜನಿತ ಇದೆ.
ಆ ಬಾಹ್ಯ ಪದಾರ್ಥಗಳನ್ನು ನೋಡುವ ಅವುಗಳಲ್ಲಿ ನೋಡೋದಂತಂದ್ರೆ ನಾವೇನು ಬರೀ ಕಾಣಿಸ್ತಿದೆ ಅಂಥೇಳಿ ನೋಡುವುದಿಲ್ಲ, ನೋಡುವ ಸಾಮರ್ಥ್ಯ ಪ್ರಗಟ ಇದೆ ನಮ್ಮಲ್ಲೇ, ಎಷ್ಟಿದೆ ಅಷ್ಟು ನೋಡುವುದಿಲ್ಲ. ನಾವು ನಮ್ಮ ಅಜ್ಞಾನದ ಮೂಲಕ ಅಲ್ಲಿ ಮೂಲತಃ ಪ್ರೀತಿ ಅಪ್ರೀತಿಯ ಭಾವ ಇಟ್ಕೊಂಡನ ನೋಡ್ತೇವ್ರಿ. ಹೀಗಿರುವುದರಿಂದ ಆ ಪರಪದಾರ್ಥಗಳನ್ನು ನೋಡುವ ಸಮಯದೊಳಗ ನಮಗೆ ಅವುಗಳಲ್ಲಿ ಪ್ರೀತಿ ಉತ್ಪನ್ನ ಆಗುವಂಥ ಸ್ವಭಾವ, ಅಪ್ರೀತಿಯನ್ನು ಉಂಟು ಮಾಡುವಂಥ ಸ್ವಭಾವ ಆ ಪದಾರ್ಥಗಳಲ್ಲಿ ಇಲ್ಲ. ಆ ನೋಡುವಂಥ ಸ್ವಭಾವದೊಳಗನೂ ಇಲ್ಲ. ಆದರೆ ಆ ಸ್ವಭಾವ ಅಶುದ್ಧ ಆಗುವುದರಿಂದ ಕೆಲವನ್ನ ಇಷ್ಟ ರೂಪವಾಗಿ, ಕೆಲವನ್ನ ಅನಿಷ್ಟ ರೂಪವಾಗಿ ನೋಡುವುದರಿಂದನ ಅದೇ ಸಮಯದೊಳಗ ಇಷ್ಟ ರೂಪವಾಗಿ ನೋಡುವಂಥ ಅಶುದ್ಧಿ ಏನಿದೆ ಅದರದೇ ಫಲಸ್ವರೂಪವಾಗಿ ಅವುಗಳ ಕುರಿತಾಗಿ ಪ್ರೀತಿಯ ಭಾವ ಅದೇ ಸಮಯದೊಳಗೆ ಆಗ್ತಿದೆ. ಯಾವ ಸಮಯದೊಳಗ ಪರಪದಾರ್ಥಗಳ ಕುರಿತಾಗಿ ಅನಿಷ್ಟದ ಭಾವ ಸ್ವಯಂ ನಮ್ಮ ಬುದ್ಧಿಯ ಅಶುದ್ಧತೆಯಿಂದ ಕಂಡು ಬಂದಿದೆಯೋ ಅನಿಷ್ಟ ರೂಪವಾಗಿ, ಅದೇ ಸಮಯದೊಳಗ ಆ ಪದಾರ್ಥದ ಕುರಿತು ಅಪ್ರೀತಿಯ ಭಾವ ಸ್ವಯಮೇವ ಆಗ್ತಿದೆ. ಈ ಪ್ರೀತಿ ಅಪ್ರೀತಿಯ ಭಾವಕ್ಕ ಆ ಪದಾರ್ಥಗಳ ಇಷ್ಟ ಅನಿಷ್ಟ ರೂಪವಾಗಿ ಕಾಣಿಸೋದಕ್ಕ ಎಲ್ಲದಕ್ಕೂ ನಮ್ಮ ಬುದ್ಧಿಯ ದೋಷವೇ, ನಮ್ಮ ಜ್ಞಾನದ ಅಶುದ್ಧತೆಯೇ ಕಾರಣ ಇದೆ. ಆ ಅಶುದ್ಧತೆ ಅರ್ಥಾತ್ ನಿಜವಾಗಿ ನಾವು ನೋಡಲಿಲ್ಲ, ತಿಳಿಲಿಲ್ಲ, ಅರ್ಥಾತ್ ಯಥಾರ್ಥ ಜ್ಞಾನ ರೂಪ ಶುದ್ಧಿಗೆ ಆವರಣ ಇದೆ. ಶಕ್ತಿಯಂತೂ ಹೇಗಿದೆಯೋ ಹಾಗೆ ನೋಡುವುದೇ ಇತ್ತು, ವಸ್ತು ಹೇಗಿದೆ ಹಾಗೆ ನೋಡುವುದೇ ಜ್ಞಾನದ ಸ್ವಭಾವಿತ್ತು. ಜ್ಞಾನದ ಸ್ವಭಾವವೇ ವಸ್ತು ಹೇಗಿದೆ ಹಾಗೆ ನೋಡುವುದಿದೆ. ವಸ್ತು ಹೇಗಿದೆ, ಯಾವುದೇ ಇಂದ್ರಿಯದ ಮಾಧ್ಯಮದಿಂದ ಜ್ಞಾನ ಪ್ರವೃತ್ತಿ ಮಾಡಿದ ನಂತರ ಕಂಡು ಬರ್ತಿದೆಯೋ, ತಿಳಿದು ಬರ್ತಿದೆಯೋ, ಆ ವಸ್ತುವಿನ ಸ್ವರೂಪ ತ್ರಿಕಾಲ ಏನಿದೆ, ಜಡ ಇದೆ, ರೂಪಿ ಇದೆ, ಪುದ್ಗಲ ಇದೆ, ಮತ್ತು ಆ ಪುದ್ಗಲ, ಆ ಜಡ, ಆ ರೂಪಿ ಈ ಚೈತನ್ಯದಿಂದ, ಈ ಜೀವದಿಂದ, ಈ ಅರೂಪಿ ಮಹಾತತ್ವದಿಂದ ಬೇರೆ ಇದೆ. ಹಾಗಾದ್ರೆ ಆ ಭಿನ್ನ ತತ್ವದ ಕುರಿತು ಇಷ್ಟ ಅನಿಷ್ಟತೆಯ ಉತ್ಪನ್ನ ಆಗೋದು ಏನಿದೆ, ಅದ ಜ್ಞಾನದ ಸ್ವಯಮೇವ ನಮ್ದ ಅಶುದ್ಧಿ ಅರ್ಥಾತ್ ದೋಷ ಇದೆ ರೀ. ಆ ದೋಷವೇ ನಮ್ಮ ಯಥಾರ್ಥ ತಿಳಿಯುವಂಥ ಜ್ಞಾನಕ್ಕೆ ಆವರಣ ಇದೆ ರೀ. ಎಲ್ಲಿ ಜ್ಞಾನಕ್ಕೆ ಆವರಣ ಬಂತೋ ಅಲ್ಲಿ ದರ್ಶನಕ್ಕೂ ಕೂಡ ಸ್ವಾಭಾವಿಕವಾಗಿ ಆವರಣ ಇದೆ. ಅವು ಎರಡೂ ಉಪಯೋಗದ ಭೇದದವ್ರಿ, ಜ್ಞಾನ ಮತ್ತು ದರ್ಶನ. ಹೀಗಿದ್ದ ಕಾರಣ ಎಲ್ಲಿ ಜ್ಞಾನಕ್ಕೆ ಆವರಣ ಆಗುವ ಹಾಗೆ ಜ್ಞಾನದ ಪರಿಣತಿ ಆಯಿತೋ ಅಲ್ಲಿ ತಾನಾಗಿನ ದರ್ಶನಕ್ಕೆ ಆವರಣ ಆದದ್ದನ ಇದೆ. ಹಾಗೆ ಜ್ಞಾನಕ್ಕ ದರ್ಶನಕ್ಕ ಆವರಣ ಆಗುವುದರಿಂದ ಯಥಾರ್ಥ ಜ್ಞಾನ ದರ್ಶನದ ಸದ್ಭಾವದೊಳಗೆ ಯಾವ ನಿರಾಕುಲ ಶಾಂತಿಯ ಅನುಭವ ಆಗೋದಿತ್ತೋ ಅದಕ್ಕ ಅಂತರಾಯ ಬಂತರೆ. ಮತ್ತೆ ಇದೆಲ್ಲ ಆಯ್ತು, ಅರ್ಥಾತ್ ಇದು ಇಂದ್ರಿಯದ ಮೂಲಕ ಜ್ಞಾನ ಪರದ ಕಡೆಗೆ ಲುಬ್ಧ ಆದದ್ದು ಇದೆ. ಇದು ಸ್ಪಷ್ಟ ಮೋಹ ಇದೆ ರೀ. ಮೋಹದ ಪರಿಭಾಷೆ ಇನ್ನೊಂದು ಬೇರೆ ಯಾವುದೂ ಇಲ್ಲ. ಅದ್ಭುತ ಮಾತು ಇದೆ. ಜಿನಾಗಮದ ಅಲ್ಪ ಸ್ವಲ್ಪ ರಹಸ್ಯ ತಿಳಿದು ಬಂದ ನಂತರ ಪರದ ಕಡೆಗೆ ನೋಡೋದ, ಪರಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಕ್ರಿಯಿಸೋದ. ನಿಜವಾಗಿನ ಜಿನವಾಣಿ ಯಾರಿಗೆ ಭಾಗ್ಯದಿಂದ ಲಭಿಸಿದೆಯೋ ಅವ್ರದ ಕರ್ತವ್ಯ ಇಲ್ರಿ.
ಯಾರ್ಯಾರ ಭೂಮಿಕೆ ಯಾವ್ಯಾವುದಿದೆ, ಯಾರ್ಯಾರದ ಕಾಲಲಬ್ಧಿ ಎಷ್ಟೆಷ್ಟು ಪಕ್ವ ಆದದ್ದು ಇದೆ, ಯಾರ್ಯಾರ್ದ ಭವಿತವ್ಯ ಯಾವ ಪ್ರಕಾರ ಅನಂತ ಕೇವಲಿಗಳ ಕೇವಲ ಜ್ಞಾನದೊಳಗೆ ತಿಳಿದು ಬಂದದ್ದು ಇದೆ, ಆಯಾ ಪ್ರಕಾರದಿಂದ ಜೀವರುಗಳ ವಸ್ತು ತತ್ವದ ವಿಚಾರ ಮಾಡಬಹುದಾಗಿದೆ. ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಸಾಧ್ಯ. ಈ ಪ್ರಕಾರದ ವಿಚಾರ, ಈ ಪ್ರಕಾರದ ಯಥಾರ್ಥತೆಯ ಅಂಶ ಜೀವದ ಜ್ಞಾನದೊಳಗ ಉದಿಸಿ ಬರುವುದೇ ಸಾಮ್ಯ ಭಾವ. ಆ ಸಾಮ್ಯ ಭಾವದ ಹೆಸರ ಚಾರಿತ್ರ ಇದೆ. ಆ ಚಾರಿತ್ರ ದರ್ಶನ ಜ್ಞಾನದ ಪ್ರಾಧಾನ್ಯತೆಯಿಂದ ಪ್ರಕಟ ಆಗ್ತಿದೆ. ಅರೆ ಇವೆಲ್ಲ ಇದ್ದಕ್ಕಿದ್ದ ಹಾಗೆ ಚುಟಕಿ ಹೊಡೆದ ಹಾಗೆ ಸಂಸಾರ ಮಾರ್ಗ ಬಿಟ್ಟು ಹೋಗಿ ಅಶುದ್ಧತೆಯ ಬಿಟ್ಟು ಹೋಗಿ ಮೋಕ್ಷ ಮಾರ್ಗ ಬರೋದ, ಶುದ್ಧತೆ ಪ್ರಕಟ ಆಗೋದ, ಇದು ಸಾಧ್ಯ ಇಲ್ಲರಿ. ಹಾಗೇನಾದರೂ ಕಲ್ಪನೆ ಮಾಡಿಕೊಂಡಿದ್ರೆ ಅದನ್ನು ಬಿಟ್ಟು ಕೊಡೋದ ನಿಜವಾಗಿ ಕಲ್ಯಾಣಕಾರಕ ಇದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಶುದ್ಧಿ ಆದದ್ದಿದೆಯಲ್ಲ ಜ್ಞಾನದ, ಅರೆ ಮೊದಲು ಭಾವಾರ್ಥ ತಿಳ್ಕೊಳ್ಳೋನು, ಆಮೇಲೆ ಶಬ್ದಾರ್ಥ ನೋಡೋನು ರೀ. ಏನು ಭಾವಾರ್ಥ ಹೇಳಿತು, ಸಮ್ಯಕ್ ದೃಷ್ಟಿ ಜೀವರುಗಳಿಗೆ ವಿಷಯ ಸಾಮಗ್ರಿಗಳನ್ನು ಭೋಗಿಸುತ್ತಿದ್ದರೂ ಬಂಧವಿಲ್ಲ, ನಿರ್ಜರಿ ಇದೆ. ಕಾರಣವೇನೆಂದರೆ ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಅವಶ್ಯವಾಗಿ ಪರಿಣಾಮಗಳಿಂದ ಶುದ್ಧನಿದ್ದಾನೆ. ಸರ್ವಥಾ. ಅರೆ ಇನ್ನೂ ಸಾಧಕಾವಸ್ಥೆ ಇದೆಯಲ್ಲ, 4ನೇ ಗುಣಸ್ಥಾನ ಇದೆ, 5ನೇ ಗುಣಸ್ಥಾನ ಇದೆ, 6ನೇ ಗುಣಸ್ಥಾನ ಇದೆ, ನಮ್ಗೆ ಕಾಣಿಸ್ತಿದೆ. ಆಗಮದೊಳಗೂ ಕೂಡ ಹೇಳಿದ್ದೇ ಇದೆ ರೀ. ಆದರೆ ಇಲ್ಲಿ ಸರ್ವಥಾ ಅಂತಾರ್ರಿ, ಅವಶ್ಯವಾಗಿ ಅಂತಾರ್ರಿ, ಸಂದೇಹನೇ ಇಲ್ಲ ಅಂತಾರ್ರಿ. ಸಮ್ಯಕ್ ದರ್ಶನದ ಮಹತ್ವ ಮಹಿಮೆ ನಮ್ಮ ಲಕ್ಷ್ಯದೊಳಗೆ ಬರೋದ ನಿಜವಾಗಿ ಕಷ್ಟಕರ ಇದೆ ರೀ. ಅಸಾಧ್ಯ ಅನ್ನೋದಿಲ್ಲ, ನಾನು ಕಷ್ಟಕರ ಇದೆ ರೀ. ಸಮ್ಯಕ್ ದೃಷ್ಟಿ ಜೀವನು ಸರ್ವಥಾ ಅವಶ್ಯವಾಗಿ ಪರಿಣಾಮಗಳಿಂದ ಶುದ್ಧನಿದ್ದಾನೆ. ಹೀಗೆ ವಸ್ತುವಿನ ಸ್ವರೂಪವಿದೆ. ಯಾಗ ಹೀಗೆ ವಸ್ತುವಿನ ಸ್ವರೂಪ ಇದೆ. ಅವನು ಸರ್ವಥಾ ಅವಶ್ಯವಾಗಿ ಶುದ್ಧ ಇದ್ದಾನೆ. ಯಾವ ವಸ್ತುವಿನ ಸ್ವರೂಪ ಇದೆ ಇದ? ಯಾವ ವಸ್ತುವಿನ ಸ್ವರೂಪ ಇದೆ ಇದ? ಯಾವ ವಸ್ತುವಿನ ಸ್ವರೂಪ ಇದೆ? ಸಮ್ಯಕ್ ದರ್ಶನ ಅನ್ನುವಂಥ ವಸ್ತುವಿನ ಸ್ವರೂಪ ಇದೆ ರೀ. ಸಮ್ಯಕ್ ದರ್ಶನ ಇದು ವಸ್ತು ಇದೆ. ಸಮ್ಯಕ್ ದರ್ಶನ ಇದು ವಸ್ತು ಇದೆ ರೀ. ಹೀಗೆ ವಸ್ತುವಿನ ಸ್ವರೂಪ ಇದೆ ಅಂತಂದ್ರೆ ಎಲ್ಲ ವಸ್ತುಗಳದ್ದಲ್ಲ, ಜೀವದ್ದಲ್ಲ. ಅರೆ ಜೀವ ಮತ್ತೆ ಎಲ್ಲ ವಸ್ತುಗಳ ಅದಾವನ್ನಲ್ಲ. ಸಮ್ಯಕ್ ದರ್ಶನದ ಸ್ವರೂಪ ಇದೆ ರೀ. ಏನು ಸ್ವರೂಪ ಇದೆ? ಸ್ವರೂಪ ಏನಿದೆ? ಅವಶ್ಯವಾಗಿ ಸರ್ವಥಾ ಶುದ್ಧ ಆಗ್ತಾವ ಅವನ ಪರಿಣಾಮಗಳು. ಯಾವನು? ಜೀವದ್ದು. ಯಾವ ಜೀವದ್ದು? ಸಮ್ಯಕ್ ದೃಷ್ಟಿ ಜೀವದ್ದು. ಹೀಗೆ ವಸ್ತುವಿನ ಸ್ವರೂಪ ಇದೆ. ಯಾವ ವಸ್ತುವಿಂದ? ಸಮ್ಯಕ್ ದರ್ಶನ ರೂಪಿ ವಸ್ತುವಿಂದ. ಬಹಳ ಅದ್ಭುತ. ಇನ್ನು ಅದಕ್ಕಿಂತ ಅದ್ಭುತ, ಪರಿಣಾಮಗಳ ಶುದ್ಧತೆ ಇರುವಾಗ ಭಾಷ್ಯದ ಭೋಗ ಸಾಮಗ್ರಿಗಳ ಮೂಲಕ ಬಂಧ ಮಾಡಲಾಗುವುದಿಲ್ಲ. ಸಾಮಗ್ರಿಗಳ ಅವನಿಗೆ ಬಂಧ ಮಾಡೋದನ್ನೇ ಇಲ್ರಿ. ಸಾಮಗ್ರಿಗಳ ಬಂಧ ಮಾಡಿಸ್ತವೆ ಅಂಥೇಳಿ ಯಾವಾಗ ಹೇಳೋದ? ಅವನೇ ಯಾವಾಗ ಶುದ್ಧದನಲ್ಲ ಆವಾಗ
ಆ ಸಾಮಗ್ರಿಗಳ ಮೇಲೆ ಆರೋಪ ಮಾಡಲಾಗುತ್ತದೆ. ಸಾಮಗ್ರಿಗಳೇನು ಮಾಡುವುದಿಲ್ಲ. ಇವು ಸ್ವಯಂ ವಿಕಾರ ರೂಪ ಆಗಿರುವುದೊಳಗ ಕರ್ಮದ ಉದಯದಿಂದ ಹೀಗಾಗಿದೆ ಅಂಥೇಳಿ ಆ ಕರ್ಮೋದಯದ ಮೇಲೆ ಆರೋಪ ಮಾಡಲಾಗ್ತಿದೆ. ಉಪಚಾರ್ರೆ. ಆರೋಪ ಅಂದ್ರೆ ದೋಷಾರೋಪ ಅಲ್ಲ, ಉಪಚಾರ್ರೆ. ಆರೋಪ ಶಬ್ದದ ಅರ್ಥ ಉಪಚಾರ. ವ್ಯವಹಾರದಿಂದ ಹಾಗೆ ಹೇಳಲಾಗುತ್ತದೆ. ಕರ್ಮದ ಉದಯ ಇಲ್ದಿದ್ರೆ ಜೀವನಿಗೆ ವಿಕಾರ ಆಗೋದನ್ನೇ ಇಲ್ಲಲ್ಲ. ಹೌದು ಅಥವಾ ಇಲ್ರಿ? ಕರ್ಮದ ಉದಯ ಇಲ್ಲದೆ ಹೋದ್ರ ಜೀವನಿಗೆ ವಿಕಾರ ಆಗೋದನೇ ಇಲ್ಲ. ಇದು ಎಷ್ಟು ಸತ್ಯ ಇದೆ ರೀ? ಕರ್ಮದ ಉದಯ ಇಲ್ಲದೆ ಇದ್ರ ಜೀವನಿಗೆ ವಿಕಾರ ಆಗೋದನೇ ಇಲ್ಲ. ಇದು 50% ಸತ್ಯ ಇದೆಯೋ, 1% ಕೂಡ ಇಲ್ಲವೋ, ಅಥವಾ 100ಕ್ಕೆ 100 ಸತ್ಯ ಇದೆ ರೀ. ವಾಕ್ಯದ ಅರ್ಥ ತಿಳ್ಕೊಳ್ರಿ, ವಾಕ್ಯದ ಸ್ವರೂಪ ತಿಳ್ಕೊಳ್ರಿ. ಕರ್ಮದ ಉದಯ ಇಲ್ಲದೆ ಇದ್ರ ಜೀವನಿಗೆ ವಿಕಾರ ಆಗೋದನೇ ಇಲ್ರಿ. ಇದು 100ಕ್ಕೆ 100 ಸತ್ಯ ಇದೆ ರೀ. ಕರ್ಮಗಳ ಉದಯ ಇಲ್ಲದೆ ಹೋದರೆ ಜೀವನಿಗೆ ವಿಕಾರ ಆಗೋದನೇ ಇಲ್ಲ. ಇದು 100ಕ್ಕೆ 100 ಸತ್ಯ ಇದೆ. ಆದರೆ ಕರ್ಮದ ಉದಯ ಇರುವುದರಿಂದ ಜೀವನಿಗೆ ವಿಕಾರ ಆಗುತ್ತಿದೆ ಅನ್ನೋದ ಕಥಂಚಿತ್ ಸತ್ಯ ಇದೆ. ಕರ್ಮದ ಉದಯ ಇರುವುದರಿಂದ ಜೀವನಿಗೆ ವಿಕಾರ ಆಗುತ್ತಿದೆ ಅನ್ನೋದು ಕಥಂಚಿತ್ ಸತ್ಯ ಇದೆ. ಕಥಂಚಿತ್ ಯಾಕ? ಯಾವ ವಿಕಾರ ರೂಪ ಆಗಿದನಲ್ಲ ಅವನ ಅಪೇಕ್ಷಾದಿಂದ ಸತ್ಯ ಇದೆ. ಆದರೆ ಕರ್ಮದ ಉದಯದಿಂದ ವಿಕಾರ ಆಗಬೇಕು, ಇದು ನಿಯಮ ಇಲ್ರಿ. ಅದರ ನಿಯಮ ಇದೆ. ಯಾವುದ? ಕರ್ಮದ ಉದಯ ಇಲ್ಲದೆ ಹೋದ್ರೆ ವಿಕಾರ ಆಗೋದನೇ ಇಲ್ರಿ. ಈ ಕಾರಣದಿಂದ ಆ ಕರ್ಮದ ಮೇಲೆ ಜೀವ ಸ್ವಯಂ ವಿಕಾರ ಮಾಡಿರೋ ವೇಳೆದೊಳಗ ಉಪಚಾರದಿಂದ ಕರ್ಮದ ಕಾರಣದಿಂದ ಆಗಿದೆ ಅಂಥೇಳಿ ಹೇಳೋದಿದೆ. ಆದರೆ ಕರ್ಮ ಅವನಿಗೆ ವಿಕಾರ ಮಾಡಿಸುವುದಿಲ್ಲ. ಭೋಗ ಸಾಮಗ್ರಿಗಳ ಅವನನ್ನ ಆಕರ್ಷಿತ ಮಾಡಿಸುವುದಿಲ್ಲ. ಭೋಗ ಸಾಮಗ್ರಿಗಳ ಅವನನ್ನ ಸ್ವಭಾವದಿಂದ ವಿಮುಖ ಮಾಡಿಸುವುದಿಲ್ಲ. ಭೋಗ ಸಾಮಗ್ರಿಗಳ ಜೀವವನ್ನ ಅರೆ ಸಮಯ ಸಾರದಲ್ಲಿ ಎಷ್ಟು ಗಾಥೆ ಬಂದು ನನ್ನನ್ನು ಭೋಗಿಸು ಅಂಥೇಳಿ ಯಾವ ಪದಾರ್ಥ ಹೇಳುವುದಿಲ್ಲ. ಅರೆ ವಿಶ್ವದ ಪದಾರ್ಥಗಳ ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳಿಯುವಂಥ ಜ್ಞಾನದ ಯೋಗ್ಯತೆ ತಮ್ಮದ ಪ್ರಗಟ ಆದರನೂ ಕೂಡ ನಾವು ತಿಳಿಲಿಕ್ಕೆ ತಯಾರಿಲ್ಲ. ಹೀಗಿದೆ ಅಂಥೇಳಿ ತಿಳಿಸಿಕೊಡುವಂಥ ಜಿನವಾಣಿ ಶಿಖರನೂ ಕೂಡ ನಾವು ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಯಾವ ಸಮಯದೊಳಗ ಯಾವ ಜೀವನಿಗೆ ನಿಸರ್ಗ ಯಾವ ರೀತಿ ಮೋಕ್ಷ ಮಾರ್ಗದ ಸಲುವಾಗಿ ನಿಮಿತ್ತ ಆಗ್ತಿದೆ ಅದನ್ನ ಈ ಜೀವ ಪ್ರಾಮಾಣಿಕ ರೂಪದಿಂದ ತಿಳಿಲಿಕ್ಕೆ ಕೂಡ ತಯಾರಿಲ್ಲ. ಏನು ಮಾಡೋದ್ರಿ? ಮಾಡೋದೇನೂ ಇಲ್ಲ. ಜೀವದ ಭವಿತವ್ಯ ಬಲಿಷ್ಠ ಇರ್ತಿದೆ. ಅರೆ ಲೋಕದ ಸ್ಥಿತಿಗತಿ, ತನ್ನ ಸ್ಥಿತಿಗತಿ ಯಾವ ಪ್ರಕಾರ ಆದರನು, ಲೋಕ ತನ್ನ ಜೊತೆಗೆ ಯಾವ ಪ್ರಕಾರದ ವ್ಯವಹಾರ ಮಾಡಿದರನು ಅದರೊಳಗೆ ಸರ್ವಥಾ ಅಂಶ ಮಾತ್ರ ಕೂಡ ಲೋಕದ ದೋಷ ಇಲ್ಲ. ಎಂಥದೇ ವ್ಯವಹಾರ ಲೋಕ ತನ್ನ ಜೊತೆಗೆ ಮಾಡಿದರನು ಕೂಡ ಅರೆ ಅಂಜನಾದೇವಿಗೆ ಹೆತ್ತ ತಂದೆ ಕೂಡ ಏನು ಆರೋಪ ಮಾಡಿದರು, ಯಾವ ಪ್ರಕಾರ ಅವಳನ್ನ ಕುಲಕ ಕಲಂಕಿನಿ ಅಂಥೇಳಿ ತೆಗಳಿದರು, ಅದಕ್ಕೆ ಕಾರಣ ತಂದೆಯ ವಿಪರೀತ ಬುದ್ಧಿನೋ ಅಥವಾ ಅವಳದೇ ಆ ಪ್ರಕಾರದ ಉದಯರೇ? ಅವಳದೇ ಉದಯಲ್ಲ. ಇಲ್ಲಿ ನಿನ್ನೆ ಮೈನಾಸುಂದರಿಯ ತಂದೆ ಆಗ್ರಹ, ಅರೆ ತನ್ನ ಮಾತಿನ ಮೇಲೆ ಅವ ಸ್ವಲ್ಪ ಕೂಡ ವಿಚಾರ ಮಾಡಲಿಕ್ಕೆ ತಯಾರಿಲ್ಲ. ಕಾರಣ ಏನ? ಅವಳ ಭವಿತವ್ಯನ ಅಷ್ಟು ಉಜ್ವಲ ಇತ್ತರೆ, ಪಾಪಿಲ್ಲ.
ಭವಿತವ್ಯ ಅಷ್ಟು ಉಜ್ವಲ ಇತ್ತು. ಅರೆ, ಮೋಕ್ಷಗಾಮಿ ಜೀವದ ಪತ್ನಿ ಆಗೋದಂತಂದ್ರೆ ಸಾಮಾನ್ಯ ಮಾತಲ್ಲ. ಭೋಗಾವಿನಾಶಿ ಶರೀರ ಬುದ್ಧಿ ಇರುವಂತಹ ಜೀವವನ್ನ ನಮ್ಮ ಜೈನ ಕುಲದ ಕನ್ಯೆಯರು ವರಿಸಲಿಲ್ರೇ. ನಿನಗಿಷ್ಟ ಇದೆ ಅಂತ ಹೇಳಿ ನೀನು ಹೇಳಿದಿ, ಆದ್ರೆ ನನ್ನ ಅಭಿಪ್ರಾಯ ಕೇಳು, ನೀ ನನಗಿಷ್ಟ ಇಲ್ಲ. ಹೀಗೆ ಹೇಳಿದರೆ ನಮ್ಮ ಕುಲದ ಕನ್ಯೆಯರು ಅಂಥ ಉತ್ಕೃಷ್ಟ ಕುಲದ ಪರಂಪರೆಯೊಳಗೆ ನಾವು ಬರ್ತಾ ಇದ್ದೇವೆ. ಯಾವುದು ಇದೆಯೋ ಅದಕ್ಕೆ ಯಾವ ಜಗತ್ತ ಕಾರಣ ಇಲ್ಲ. ಹೀಗಿದೆ ಹೀಗಿದೆ ಹೀಗಿದೆ. ಅರೆ ಇರ್ಲಿಲ್ಲ, ಹಾಗಿದ್ರ ಅದನ್ನ ನೀನ್ ಯಾಕೆ ನೋಡ್ತಿ? ಕೆಳಗೆ ಹೋದ ನಂತರ ಹೇಳಿದ್ದೀನಿ ಹೀಗೆ ಹೀಗೆ ಅಂತ ಹೇಳಿ. ಬಹಳ ಕಠಿಣ ಇದೆ. ಏನು ಕಠಿಣ ಇದೆ? ಅದನ್ನ ನೋಡೋದೇ ಆಗ್ತಾವ. ಯಾವುದು ಇದೆ ಅದನ್ನ ನೋಡೋದ್ಯಾಕ್ರೆ? ನಮ್ಮನ್ನ ನೋಡಿ ಯಾರಾದರೂ ನಗ್ತಾ ಇದ್ದಾರೆ, ಅವರನ್ನ ನಾವ್ಯಾಕೆ ನೋಡುವುದೇ? ಅದು ಅವ್ರದ ಆ ಸಮಯದ ಆ ಪ್ರಕಾರದ ಯೋಗ್ಯತೆ ಇದೆ ರೀ, ಆ ಪರ್ಯಾಯದ ಯೋಗ್ಯತೆ ಇದೆ. ಅದೂ ಬದಲಾಗೋದಿದೆ, ಅದು ಹಾಗೆ ಇರುವಂಥದ್ದು ಇಲ್ಲ. ವಿಚಾರಣ ಒಂದು ವೇಳೆ ಮಾಡೋದಿತ್ತು ಅವರ ಬಗ್ಗೆ ಅಂತಂದ್ರೆ ಅದು ಪರ್ಯಾಯ ಇದೆ, ಮತ್ತದು ಬದಲಾಗೋದಿದೆ. ಜೀವದ ಸ್ವಭಾವಂತೂ ಹಾಗಿಲ್ಲ ಅಂತ ಹೇಳಿ ನನ್ನ ಕೇವಲ ಭಗವಂತರು ಹೇಳಿದಾರಲ್ಲ. ಅರೆ ಇದರ ಸಲುವಾಗಿ ಅಭ್ಯಾಸ ಬೇಕು, ನಿಜವಾಗೇನ ಬೇಕ್ರಿ. ಅಭ್ಯಾಸ ಇಲ್ಲ, ಶ್ರುತದ ಅಭ್ಯಾಸ ಇಲ್ಲ, ತತ್ವದ ಅಭ್ಯಾಸ ಇಲ್ಲ, ಜಿನಾಗಮದ ರುಚಿ ಇಲ್ಲ ಅಂತಂದ್ರೆ ಯಾವ ಮಾತು ಅಂಶ ಕೂಡ ಇಲ್ಲಿ ಹೇಳ್ತಾ ಇರುವಂಥ ಮಾತು ಅಲ್ಲಿ ಅನ್ವಯಿಸೋದು ಸಾಧ್ಯನೇ ಇಲ್ಲ. ಅರೆ ಎಷ್ಟು ಸಾವಿರ ವರ್ಷದ ಜೀವನ ಇದೆ ರೀ. ಇಲ್ಲಿ ಭವ್ಯ ದಿವ್ಯ ಜೀವನ ಯಾರ್ದಿದೆ? ನಮ್ಮಂಥವ್ರದ್ದಿದೆ. ನಮಗಿಂತ ಕಮ್ಮಿ ಏಜದೊಳಗ ತಮ್ಮ ಕಾರ್ಯ ಮಾಡ್ಕೊಂಡು ಹೋಗಿರುವಂಥವ್ರದ್ದೇ ಇದೆ ರೀ. 10 ವರ್ಷದ ಬಾಲಕನಿಗೆ ಸಂಸಾರದ ಕುರಿತು ವಿರಕ್ತಿ ಬರ್ತಿದೆ ಅಂತಂದ್ರೆ ನಮಗೆ ನಿಜವಾಗಿ ಲಜ್ಜೆ ಬರ್ಬೇಕ್ರಿ. 10 ವರ್ಷದ ಬಾಲಕನಿಗೆ ಗುರುವಿನ ಅವಶ್ಯಕತೆ ಬೀಳ್ತಿದೆ ಅಂದಮೇಲೆ ನಮಗೆ ನಿಜವಾಗಿ ಲಜ್ಜೆ ಬರಬೇಕು. 12-13 ವರ್ಷದ ರಾಯಮಲ್ಲ ಟೋಡರ ಮಲ್ಲರ ಸಿಕ್ಕ ನಂತರ ಎಷ್ಟು ಸಂತುಷ್ಟ ಆದ. ರಾಯಮಲ್ಲ ತತ್ವದ ನಿರ್ಣಯ ಮಾಡುವ ಸಲುವಾಗಿ, ಜೈನ ದರ್ಶನವನ್ನು ತಿಳ್ಕೊಳ್ಳುವ ಸಲುವಾಗಿ ಅಲ್ಲಿ ಇಲ್ಲಿ ಭ್ರಮಣ ಮಾಡುತ್ತಿದ್ದ. ಅವರ ಪರಿಚಯ ಆದ ನಂತರ ಅವರನ್ನು ನಂಬಿ ಅವರ ಜೊತೆಗೆ ಉಳಿದ. ಗೊಮ್ಮಟ ಸಾರದ ಆ ಸಮ್ಯಜ್ಞಾನ ಚಂದ್ರಿಕೆ ಅವರು ಬರೀತಾ ಹೋದ್ರು, ಅವನು ಓದುತ್ತಾ ಹೋದ. ಎಂಥ ಅದ್ಭುತ ಜೀವನ್ರಿ. ನಾವು ಎಲ್ಲೆಲ್ಲಿ ಏನು ಇಲ್ಲ ಅಲ್ಲಿ ಎಷ್ಟು ಭ್ರಮಣ ಮಾಡ್ತಾ ಇದ್ದೇವ್ರಿ. ಅರೆ ನನ್ನಲ್ಲೇ ಏನು ಕಮ್ಮಿ ಇದೆ, ನನ್ನ ಸ್ವಭಾವದೊಳಗೆ ಏನು ಕಮ್ಮಿ ಇದೆ, ಜಿನಾಗಮವನ್ನ ತಿಳಿಯುವಂಥ ನನ್ನ ಪ್ರಕಟ ಜ್ಞಾನದೊಳಗೆ ಏನು ಕಮ್ಮಿ ಇದೆ, ನನಗೆ ಯಾರ ಆಶ್ರಯ ಅದಕ್ಕೆ ಬೇಕು? ಕೆಲವೊಂದ ಸಮಯದೊಳಗ ಕೆಲವೊಂದ ಕಾರಣದಿಂದ ಜಿನವಾಣಿ ತಿಳ್ಕೊಳ್ಳುವ ಸಲುವಾಗಿ ಕೂಡ ಸಮಾನ ರುಚಿ ಇರುವಂಥವ್ರದ ಸಂಯೋಗದ ಅವಶ್ಯಕತೆ ಇದೆ ರೀ. ಆದ್ರೆ ಆ ಸಮಯದೊಳಗೂ ಕೂಡ ವ್ಯವಹಾರ ಏನಿದೆ ಅದು ಮಾರ್ಗದರ್ಶಕ ಇದೆ. ಆದ್ರೆ ಮಾರ್ಗದ ಮೇಲೆ ನಡೆಯುವಂಥ ಸ್ವಯಂ ತನ್ನ ಸ್ವಬಲದಿಂದ ನಡಿಬೇಕಾಗ್ತಿದೆ. ಸ್ವಬಲದಿಂದ ವ್ಯವಹಾರ ಏನಿದೆ ಮಾರ್ಗದರ್ಶಕ ಇದೆ ರೀ. ಗುರುಗಳ ಉಪದೇಶ ಮಾರ್ಗದ ಸ್ವರೂಪ ಹೇಳ್ತಾರೆ. ಜಿನವಾಣಿ ಮಾರ್ಗದ ಸ್ವರೂಪ ಹೇಳ್ತಿದೆ. ಭೇದ ವಿಜ್ಞಾನ ಹೀಗೆ ಮಾಡೋದಿದೆ, ಜೀವದ ಸ್ವರೂಪ ಹೀಗಿದೆ, ಸಂಯೋಗದ ಸ್ವರೂಪ ಹೀಗಿದೆ. ಆ ಸಂಯೋಗಗಳಲ್ಲೇ ಆ ಸಂಯೋಗಗಳಲ್ಲೇ ಲುಬ್ಧ ಇರುವಂಥ ಜೀವನಿಗೆ ಆ ಸಂಯೋಗಗಳನ್ನು ತಲೆ ಕೆಳಗ ಮಾಡುವಂಥ ಉದಯ ಯಾವಾಗ ಬರ್ತಿದೆಯೋ ಅದು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಲ್ಲ, ಕರ್ಮದ ಉದಯ ಯಾರ ಎದುರಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಆ 3 ಮಾತು ಏನು ಹೇಳಿದ್ದು ಇದೆ, ನಿಜವಾಗಿ ಅವ ಘೋಲನ್ ಚಿಂತನ್ ಮಂಥನ್ ಅದರದ ರಸಾಸ್ವಾದ ಮಾಡೋದಿದೆ. ಜ್ಞಾನದ ಮೂಲಕ ಏನು ರಸ ಬರ್ತಿದೆಯಲ್ಲ ಆ ವಾಕ್ಯಗಳದ್ದ ಆ ರಸದ ಆಸ್ವಾದನೆ ಮಾಡೋದಿದೆ. ಏನು ಕರ್ಮದ ಉದಯ ಯಾರ ಎದುರಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ವಸ್ತುವಿನ ಸ್ವರೂಪ ಎಂದೂ ಬದಲಾಗುವುದಿಲ್ಲ.
ಅರೆ ಧರ್ಮಾತ್ಮ ಇದ್ರೂ ಕರ್ಮ ಏನು ಹೆದರೋದಿಲ್ರಿ ಅವನಿಗೆ ಫಲ ಕೊಡ್ಲಿಕ್ಕೆ. ಆ ಧರ್ಮಾತ್ಮ ಯಾರಿಗಂತಾರೋ ಆ ಫಲದಿಂದ ಪ್ರಭಾವಿತ ಆಗುವುದಿಲ್ಲ, ಅದರ ಕಡೆ ನೋಡುವುದಿಲ್ಲಲ್ಲ, ಅವನನ್ನ ಧರ್ಮಾತ್ಮ ಅಂತಾರೆ ಅಂತ. ನಮ್ಮ ಸದಾ ಸುಖದಾಸಜಿ ಏನು ಹೇಳಿದ್ರು, ಕರ್ಮಕ್ಕೆ ಕರುಣೆ ಎಂಬುದು ಇಲ್ಲವೇ ಇಲ್ಲ. ಇವು ಭಯಭೀತ ಇದ್ದಾನೆ, ಇವು ಅಶಕ್ತ ಇದ್ದಾನೆ ಅಂಥೇಳಿ ಅದೇನು ವಿಚಾರ ಮಾಡುವುದಿಲ್ಲಪ್ಪ. ಇವು ಭಯಭೀತ ಇದ್ದಾನೆ, ಇವನ ಮೇಲೆ ನಾನು ಹೇಗೆ ಪ್ರಹಾರ ಮಾಡೋದಾ ಅಂಥೇಳಿ ಅದು ವಿಚಾರ ಮಾಡೋದಿಲ್ಲ. ಕರ್ಮಕ್ಕೆ ದಯೆ ಎನ್ನುವುದು, ಧರ್ಮಾತ್ಮ ಇದ್ದಾನೆ ಅಂಥೇಳಿ ವಿಚಾರ ಮಾಡುವುದಿಲ್ಲ ಅದು. ಮತ್ತು ಅದು ವಿಚಾರ ಮಾಡುವುದಿಲ್ಲಲ್ಲ, ನಿಜವಾಗಿ ಅದು ಧರ್ಮಾತ್ಮನಿಗೆ ಅನುಕೂಲತೆಯನ್ನು ಮಾಡ್ತಿದ್ದೀರಿ. ಏನು ಅನುಕೂಲತೆ? ನೀನು ಹೊರಗೆ ನೋಡಲೇಬೇಡ, ನೀನು ಹೊರಗೆ ನೋಡಲೇಬೇಡ, ಇನ್ನೇನಿದೆ ನಿಂದು ಹೊರಗೆ ನೋಡುವಂಥದ್ದು. ಬಂತಲ್ಲ ಮುನಿರಾಜರ ಕಥೆ. ಓರ್ವ ಮುನಿ ನಗರದೊಳಗೆ ಬಂದ ನಂತರ ನಗರದ ಜನರು ಆಡಿಕೊಂಡ್ರ, ಇವ ಈ ನಮ್ಮ ನಗರದ ದೊರೆಗಳ ದೀಕ್ಷಾ ತಗೊಂಡಿದ್ರಲ್ಲ 2 ವರ್ಷದ ಹಿಂದೆ ಅವರಿವರು ಅಂಥೇಳಿ ಆದರದ ಭಾವ. ಇನ್ನು 4 ಜನ ಮುಂದೆ ಹೋದ ನಂತರ ಮಾತಾಡ್ತಾ ಇದ್ರು, ಏನು ದೀಕ್ಷಾ ತಗೊಂಡ, ಆ ಸಣ್ಣ ಮಗುವಿಗೆ ರಾಜ್ಯ ಕೊಟ್ಟ, ಆ ಮಗುವನ್ನು ಕಾರಾಗೃಹದೊಳಗೆ ಹಾಕಿ ಮಂತ್ರಿಗಳ ಆ ಮಗುವಿಗೆ ಯಾವ ಪ್ರಕಾರದ ಹಿಂಸೆ ಕೊಡ್ತಾ ಇದ್ದಾರೆ, ಅದಕ್ಕೆಲ್ಲ ಇವನೇ ಕಾರಣ. ಆಗ ಅವನಲ್ಲೇ ರೌದ್ರ ಧ್ಯಾನ ಐತ್ರಿ, ಕ್ಷತ್ರಿಯನ. ಹಾಗೆ ಆಹಾರ ಮಾಡದ್ದನ ಹೋದ ಕಾನನಕ್ಕ. ಗುರುಗಳ ತಿಳ್ಕೊಂಡ್ರು ಇವ ಹೀಗೆ ಮಾಡ್ತಾ ಇದ್ದಾನೆ. ಆಗ ಅವರು ಹೇಳ್ರು, ನಿನ್ನ ಇಂಥ ಪರಿಣಾಮದಿಂದ ನೀನು ನರಕಗಾಮಿ ಆಗ್ತಿ. ನೀನು ಅಂಗೀಕಾರ ಮಾಡಿರುವಂಥ ಅವಸ್ಥಾ ಮೋಕ್ಷದ ಕಾರಣ ಆಗ್ಬೇಕು. ಮೋಕ್ಷದ ಕಾರಣ ಇದೆ ಅದು. ಆದರೆ ನಿನ್ನ ಈ ಅಂತರಂಗದ ಭಾವ ಏನಿದೆಯಲ್ಲ, ಇದು ನಿನ್ನನ್ನು ನರಕಕ್ಕೆ ಕೊಂಡೊಯ್ತಿದೆ. ಎಷ್ಟು ಪುತ್ರರದ್ದ, ಎಷ್ಟು ಮಕ್ಕಳದ್ದ, ಎಷ್ಟು ಭವದೊಳಗ ಕಲ್ಯಾಣ ಮಾಡಿಲ್ರಿ ಈ ಜೀವ. ಎಷ್ಟು ಪುತ್ರರದ್ದು, ಎಷ್ಟು ಮಕ್ಕಳದ್ದು ಅಂದ್ರೆ ಬಿಟ್ಟು ಕೊಡೋದೇನ? ಅರೇ ಬಿಟ್ಟು ಕೊಡೋದ, ಹಿಡಿಯೋದ ನಿನ್ನ ಕೈಯೊಳಗಿಲ್ವೇ ಇಲ್ಲ ಅಂಥೇಳಿ ವಸ್ತು ಸ್ವರೂಪವನ್ನು ತಿಳಿಯೋದ ನಿಜವಾಗೇನ. ಎಷ್ಟು ಬಾರಿ ಆ ಸಮ್ಯಕ್ ದೃಷ್ಟಿ ಮಹಾಪುರುಷ ಹೇಳ್ತಾರೆ. ಶಾಂತಿಯಿಂದ ಆಲಿಸಬೇಕಾಗೋದು, ಧೈರ್ಯದಿಂದ ತಿಳ್ಕೊಳ್ಬೇಕಾಗೋದು. ವಸ್ತು ಸ್ವರೂಪ ಶಾಂತಿಯಿಂದ, ವ್ಯಗ್ರತೆಯಿಂದ ನಿನ್ನದೇ ಆದಂಥ ವಿಚಾರ ಸರಣಿಯನ್ನು ಒಳಗೆ ಇಟ್ಟುಕೊಂಡು ಆಲಿಸಿದೆ ಅಂತಂದ್ರೆ ಅದು ನಿನಗೆ ತಿಳಿದು ಬರುತ್ತೆ. ಶಾಂತಿಯಿಂದ ಆಲಿಸಬೇಕು, ಧೈರ್ಯದಿಂದ ತಿಳ್ಕೊಳ್ಬೇಕು. ಅರೆ ಸಂಸಾರ ಮಾರ್ಗ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಪರಾಧೀನ ಮಾರ್ಗ, ಕರ್ಮಾಧೀನ ಮಾರ್ಗ, ಅದರಿಂದ ವಿರುದ್ಧ ಮಾರ್ಗದ ಕಡೆಗೆ, ಸ್ವಾಧೀನ ಮಾರ್ಗದ ಕಡೆಗೆ, ಅಪರಿಚಿತ ಮಾರ್ಗದ ಕಡೆಗೆ ಸಾಗಬೇಕಾದ್ರೆ ಧೈರ್ಯ ಬೇಕು ಅಥವಾ ಬೇಡ್ರಿ? ಭವ ಮತ್ತೆ ಮತ್ತೆ ಸಿಗುವುದಿಲ್ರಿ ಇಂಥದ್ದ. ನರಭವಭಿ ಪಾಯಾತೋ ಏನು ಜಿನ ಶ್ರೋತನ ಹಿ ಪಾಯೇಗ. ಎಂಥ ಅದ್ಭುತ ಇದೆ ಒಳಗಡೆ. ಎಷ್ಟು ಒಂದು ಸಮಯ ಕೂಡ ಪ್ರಮಾದ ಮಾಡಿಕೊಡುವುದಿಲ್ರಿ ಅದ. ಈ ಭವ ಬಿಟ್ಟು ಹೋಯ್ತು ಅಂತಂದ್ರೆ ಎಲ್ಲಿ ಹೋಗವನಿ? ಒಂದು ವೇಳೆ ಮನುಷ್ಯ ಭವ ಪ್ರಾಪ್ತ ಆದ್ರೂ ಕೂಡ ಜಿನ ಶ್ರುತ ನಿನಗೆ ಪ್ರಾಪ್ತ ಆಗುವುದಿಲ್ಲ. ಇದೇನು ಶಾಪ ಅಲ್ಲ. ಏನಿದೆ ಇದು? ಏನಿದೆ ಇದು? ವಸ್ತು ಸ್ವರೂಪ ಇದೆ ಪ್ರಭು. ಯಾವ ಪ್ರಕಾರ ವ್ಯಾಪಾರಿಗಳಿಗೆ ಸೀಸನ್ ಇರ್ತಿದೆ ಅಲ್ಲ, ಆವಾಗ ಅವ್ನು ಬೀಗ ಹಾಕಿ ಮನೆಯಲ್ಲಿ ಮಲ್ಕೊಂಡ ಅಂತಂದ್ರೆ ಏನು ಮಾಡೋದು? ಅವನಿಗೆ ಆಗಬೇಕಾದಂಥ ಲಾಭ ಆಗೋದಿಲ್ಲ. ಇಷ್ಟರಲ್ಲೇ ಮತ್ತೇನು ಮಾಡೋದಿದೆ? ಯಾರೇನು ಮಾಡೋದಿದೆ? ಅದೇ ಪ್ರಕಾರ ಈ ಮನುಷ್ಯ ಭವದೊಳಗ ಮೋಕ್ಷ ಮಾರ್ಗವನ್ನು ಪಡ್ಕೊಳ್ಳುವಂಥ ಸೀಸನ್ ಇದೆ ರೀ.
ಅದನ್ನ ಬಿಟ್ಟ ಭವದೊಳಗನ ಪುಣ್ಯ ಪಾಪದ ಚಕ್ರದೊಳಗನ ನಾನು ಅವ್ರ ಹಿತ ಮಾಡ್ತೇನೆ, ಇವ್ರ ಹಿತ ಮಾಡ್ತೇನೆ, ಇವರಿಂದ ನನಗೆ ಅನುಕೂಲ ಇದೆ, ಇದರಿಂದ ನನಗೆ ಅನುಕೂಲ ಇದೆ, ಈ ದೇಹ ಮೋಕ್ಷ ಮಾರ್ಗದೊಳಗ ಸಾಧಕ ಇದೆ, ಅನುಕೂಲ ಇದೆ ಅಂಥೇಳಿ ನಿಂತ ಅಂತಂದ್ರೆ ಇವನಿಗೆ ಏನಾಗೋದಿಲ್ಲ, ಮೋಕ್ಷ ಮಾರ್ಗದ ಲಾಭ ಮಾಡಿಸುವಂಥ ಜಿನಶ್ರುತದ ಪ್ರಾಪ್ತಿ ಭವಿಷ್ಯದೊಳಗೆ ಆಗುವುದು. ಸರಳ ಇದೆ ಜಿನಾಗಮದೊಳಗೆ. ಅದಕ್ಕೆ ಹೇಳಿದರೆ ಪರಮ ವೈಜ್ಞಾನಿಕನೂ ಇದೆ, ನ್ಯಾಯ 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 ಸಮ್ಮತ ಇದೆ ರೀ. ಪ್ರತಿಯೊಂದು ಕಥನ ನ್ಯಾಯ ಸಮ್ಮತ. ಇಲ್ಲಿ ಇನ್ನೊಂದು ಮಾತು ಬರೋದಿದೆ, ಇದೇನು ಹೇಳಿದ್ರಲ್ಲ, ಇದಕ್ಕೆ ಏನು ಹೇಳಿದರು, ಪರಿಣಾಮಗಳ ಶುದ್ಧತೆ ಇರುವಾಗ ಬಾಹ್ಯದ ಭೋಗ ಸಾಮಗ್ರಿಗಳ ಮೂಲಕ ಬಂಧ ಮಾಡಿಸಲಾಗುವುದಿಲ್ಲ. ಅದಕ್ಕೆ ದೃಷ್ಟಾಂತ ಸಮಯಸಾರದಲ್ಲಿ ಇದೆ ರೀ. ಶಂಖ ಇದೇನಿಲ್ರಿ, ಶಂಖ ಅಂಥೇಳಿ ಹೇಳಿದ ನಂತರ ಸಮಯಸಾರದ ವಿಷಯ ಲಕ್ಷ್ಯದೊಳಗೆ ಬರಬೇಕಲ್ಲ. ಸಮಯಸಾರವನ್ನು 10 ವರ್ಷಗಳಿಂದ ದಶಕಗಳಿಂದ ಆಲಿಸ್ತಾ ಇರುವಂಥ ಜೀವರುಗಳಿಗೆ ಶಂಖ ದೃಷ್ಟಾಂತ ಬರ್ತಿದೇನಿಲ್ಲ, ಸಮಯಸಾರದೊಳಗೆ ಬರ್ತಿದೇನಿಲ್ರಿ, ಗೊತ್ತಿಲ್ಲ. ಬರ್ತಿದೇನಿಲ್ಲ, ಏನು ಬರ್ತಿದೆ ನೆನಪಿಲ್ಲ, ಆದ್ರೆ ಶಂಖದ ದೃಷ್ಟಾಂತ ಬರ್ತಿದೇನಿಲ್ಲ. ಶಂಖ ತಾನಾಗೇನ ತನ್ನ ಶ್ವೇತತ್ವವನ್ನ ಬಿಟ್ಟು ಕೊಡುವುದರಿಂದ ಅದು ಕೃಷ್ಣತ್ವಕ್ಕೆ ಪ್ರಾಪ್ತ ಆಗ್ತಿದೆ. ಬೇರೆ ಯಾವುದನ್ನ ತಿನ್ನುವುದರಿಂದ ಅದು ಕೃಷ್ಣತ್ವಕ್ಕೆ ಪ್ರಾಪ್ತ ಆಗುವುದಿಲ್ಲ. ತನ್ನ ಶ್ವೇತತ್ವವನ್ನ ತಾನೇ ಬಿಟ್ಟು ಯಾವಾಗ ಕೊಡ್ತಿದೆಯೋ ಆವಾಗ ಕೃಷ್ಣತೆಗೆ ಪ್ರಾಪ್ತ ಆಗ್ತಿದೆ, ಕಪ್ಪಾಗ್ತಿದೆ ಅದು. ಅದೇ ಪ್ರಕಾರ ಜೀವ ಯಾವಾಗ ತನ್ನ ಜ್ಞಾತಾ ಸ್ವಭಾವವನ್ನು ಬಿಟ್ಟು ರಾಗ ಮಾಡ್ತಾನೋ ಆವಾಗ ಕರ್ಮಗಳ ಅವನಿಗೆ ಬಂಧಿಸ್ತಾವೆ. ತಾನಾಗೇನ ಜ್ಞಾತಾ ಸ್ವಭಾವವನ್ನು ಬಿಟ್ಟ ರಾಗ ರೂಪ ಆಗ್ತಾನೆ, ಪರಪದಾರ್ಥದ ಕುರಿತು ಪ್ರೀತಿ ರೂಪ ಆಗ್ತಾನೆ, ಅಪ್ರೀತಿ ರೂಪ ಆಗ್ತಾನೆ, ಉದಯಗಳಲ್ಲಿ ಇಷ್ಟ ಅನಿಷ್ಟ ಮನ್ನಿಸ್ತಾನೆ. ಅರೇ, ಉದಯಗಳಲ್ಲಿ ಇಷ್ಟ ಅನಿಷ್ಟ ಮನ್ನಿಸುವುದರಿಂದ ಅಂಥವೇ ಭವಿಷ್ಯದೊಳಗ ಮತ್ತು ಫಲ ಕೊಡುವಂಥ ಕರ್ಮರಾಶಿ ಇಲ್ಲಿ ಬೆಳೀತಿದೆ. ಉದಯವನ್ನ ಉದಯ ಅಂಥೇಳಿ ತಿಳಿಯಿರಿ. ಜ್ಞಾನಿ ಗುರುಗಳು ಏನು ಹೇಳಿದರು, ಉದಯ ಯಾವುದು ಇದೆ, ಯಾವುದು ಹೋಗ್ತಾ ಇದೆಯಲ್ಲ ಅದಕ್ಕೆ ಉದಯ ಅಂತಾರೆ. ಸ್ಥಿತಿ ಪೂರೈಸಿ ಹೊರಟು ಹೋಗುವವು ಏನ ಕರ್ಮಗಳು. ನನಗೇನೀತಾಗದು ಹರುಷ ಶೋಕ ಹಾಡು ಹೇಳಿದೀವ್ರಿ. ಅರೆ ಅದು ಯಾರ್ದೋ ರಚನೆ, ಯಾರ್ದೋ ಭಾವ ಇದೆ ಅದರಲ್ಲಿ, ಆ ಭಾವ ನಮಗೆ ಬರಲಿಲ್ಲ. ಪುಣ್ಯೋದಯದಲ್ಲಿ ಹರ್ಷಿತರಾಗಿ ಪಾಪೋದಯದಲ್ಲಿ ಖುಷಿದುಬೇಕು. ಪಾಪ ಪುಣ್ಯಗಳಿವೇ ಸಂಸಾರ. ನಾನೇನಿದ್ದೇನೆ ಜ್ಞಾನ ದರ್ಶನಕಾರ ನೋಡುವಂಥ ತಿಳಿಯುವಂಥ. ಶಂಖದ ದೃಷ್ಟಾಂತ ಕೊಟ್ಟರು ಆಚಾರ್ಯ ದೇವ ಕುಂದದೇವ. ಎಲ್ಲಿ ಇಷ್ಟೋಪದೇಶದ ಪೂಜ್ಯಪಾದ ದೇವ ನಾನು ಚಾಪೆ ಮಾಡುವವ ದೃಷ್ಟಾಂತ ಕೊಟ್ಟರು. ಎಲ್ಲಿ ಯಾವುದನ್ನ ನೋಡಿರ್ತಾರಲ್ಲ ಅದನ್ನ ಹೇಳ್ತಾರೆ ಅವರ. ಶಂಖ ತನ್ನ ಶ್ವೇತತ್ವವನ್ನು ತಾನೇ ತ್ಯಾಗ ಮಾಡಿ ಕೃಷ್ಣತ್ವಕ್ಕೆ ಯಾವಾಗ ಪ್ರಾಪ್ತ ಆಗ್ತಿದೆಯೋ, ಅದೇ ಶರೀರ ವೃದ್ಧಾಗುವುದರಿಂದ ರೋಗಾದಿಗಳು ಬರ್ತಾವೇನ್ರಿ, ಅಥವಾ ಇಂತಿಷ್ಟು ಕಾಲ ಕಳೆದ ನಂತರ ರೋಗಾದಿಗಳು ಬರ್ತಾವೇನ್ರಿ, ಏನಿದೆ ಅದು ಸ್ವಯಮೇವ. ಅರೆ ಎಂಥ ಅದ್ಭುತ ತತ್ವ. ಸ್ವಯಮೇವ ನಿರೋಗತೆಯನ್ನು ಬಿಟ್ಟುಕೊಟ್ಟು ಶರೀರ ಸ್ವಯಮೇವ ನಿರೋಗತೆಯನ್ನು ಬಿಟ್ಟುಕೊಟ್ಟು ರೋಗರೂಪದ ಅವಸ್ಥೆಯಾಗಿ ಪರಿಣಮನ ಮಾಡ್ತಿದೆ. ಅದಕ್ಕೆ ಯಾವ ಕರ್ಮ ಏನು ಮಾಡಿದ್ದಾರೆ?
ಅದರಿಂದ ಜೀವ ದುಃಖಿ ಆಗೋದಕ್ಕೆ ಕಾರಣ ಏನಿದೆ ರೇ? ಏನು ಕಾರಣ ಇದೆ? ಸ್ವಯಮೇವ ನಿರೋಗತ್ವವನ್ನು ಬಿಟ್ಟುಕೊಟ್ಟ, ಸ್ವಯಮೇವ ತಾರುಣ್ಯದ ತ್ಯಾಗ ಮಾಡಿ ವೃದ್ಧತ್ವ ರೂಪದಿಂದ ಪರಿಣಮಿಸ್ತಾರೆ. ಆಗ್ತಿದೆ ಸ್ವೀಕಾರ? ಆಗ್ತಿದೆ ಅಂದರೆ ಅಷ್ಟು ವರ್ಷಗಳ ಕಳೆಯೋದರಿಂದ ವೃದ್ಧ ಆಯಿತೋ ಅಥವಾ ಸ್ವಯಮೇವ ತಾನ ಅದ ಯೌವನಾವಸ್ಥೆಯ ವ್ಯಯರೂಪದಿಂದ ವೃದ್ಧಾವಸ್ಥೆಯ ಉತ್ಪಾದ ರೂಪದಿಂದ ಪರಿಣಮಿಸ್ತಾ ಇದೆ. ಉತ್ಪಾದ ವ್ಯಯಗಳ ಸ್ವರೂಪವನ್ನ ನೀವು ಯಾವುದರಲ್ಲಿ ತಿಳ್ಕೊಂಡು, ಯಾವುದರಲ್ಲಿ ಉತ್ಪಾದ ವ್ಯಯ ದ್ರವ್ಯಯುಕ್ತಂ ಸತ್ ಸೂತ್ರ ಹೇಳಿದೆವ್ರಿ, ಸೂತ್ರ ಹೇಳಿದೆವು. ಉತ್ಪಾದ ವ್ಯಯ ದ್ರವ್ಯಯುಕ್ತಂ ಸತ್. ಅರೆ ಸತ್ಯದ ಸ್ವೀಕಾರನೇ ಇಲ್ಲಲ್ಲ ನಿನಗೆ, ಸತ್ತಾದ ಸ್ವೀಕಾರನೇ ಇಲ್ಲ. ಸತ್ತ ಅರ್ಥಾತ್ ಇರುವಿಕೆ 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 ಇರುವಿಕೆ. ಯಾವಾಗ? ಯಾವಾಗಲೂ. ವಸ್ತುವಿನ ಸ್ವರೂಪ ಏನಿದೆ? ಇರೋದು 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 ಇರೋದು. ಹೇಗಿರೋದ? ಉತ್ಪಾದ ವ್ಯಯ ಆಗ್ತಾ ಇರೋದು. ಇರೋದು ಬೇಕಾಗಿತ್ತು ಅಂತಂದ್ರೆ ಉತ್ಪಾದ ವ್ಯಯಗಳ ಸ್ವೀಕಾರ ಮಾಡಬೇಕಾಗುತ್ತೆ. ಇರೋದು ಬೇಡಾಗಿದ್ರೂ ಕೂಡ ಇರೋದು ಐತ್ರಿ ವಸ್ತು. ನಮಗಿರೋದಿದೆಯಲ್ಲ, ಮೊನ್ನೆ ಇಳಿಯೋ ಎಳೆದೊಳಗೆ ಏನು ಹೇಳಿತು? 80 ವರ್ಷ ಅದು, 85 ವರ್ಷ ಅದು ಅಂತಂದ್ರೆ ಇವೆಲ್ಲ ಇರೋವನ್ನ. ಅಲ್ಲಿ ನಳಿಗಿ ಇಲ್ಲಿ ನಳಿಗಿ ಅವೆಲ್ಲ ಇರೋ. ನಮಗೆ ಬೇಕನ್ನಿಸ್ತಿದೇನಿಲ್ಲ, ನಳಿಗೆ ಬೇಕನ್ನಿಸೋದಿಲ್ಲ. ಇರೋದಿಲ್ಲ. ಆದ್ರೆ ಇರೋದಾದ್ರೆ ಅವೆಲ್ಲ ಇರೋ ನೋಡ್ರಿ. ಇಲ್ಲಿಂದ ಹೋಗೋದು ಯಾಕೆ ಬೇಕಿಲ್ಲ? ಹೋಗೋ ಸ್ಥಳ ಸರಿ ಇಲ್ಲ. ನಮ್ದು ಹೋಗೋದು ಇದೆಯಲ್ಲ, ಆ ಸ್ಥಾನ ಸರಿ ಇಲ್ಲ ಅಂಥೇಳಿ ನಮಗೆ ಹೋಗೋದು ಬೇಕಿಲ್ಲ. ಸರಿಯಾದ ಸ್ಥಾನವನ್ನ ನಾವು ರಚನೆ ಮಾಡ್ಕೊಂಡಿಲ್ಲಲ್ಲ, ನಿರ್ಮಾಣ ಮಾಡ್ಕೊಂಡಿಲ್ಲಲ್ಲ. ಹಳೆ ಮನೆಯಿಂದ ಸುಂದರವಾದಂಥ ಒಂದು ಆಲಿಶಾನ ಮನೆ ಕಟ್ಕೊಂಡಿದ್ದ ಅಂತಂದ್ರ ಅವಲ್ಲಿ ಹೋಗ್ಲಿಕ್ಕೆ ಭಯ ಪಡ್ತಾನೇನ್ರಿ? ಹಾಗೆ ಸುಂದರವಾದಂಥ ಭವಿಷ್ಯದ ರಚನೆ ಆಗಿತ್ತು ಅಂತಂದ್ರ ಅವ ಭವಿಷ್ಯಕ್ಕೆ ಯಾಕೆ ಹೆದರ್ತಾನ್ರಿ? ಎದುರು ಮಾತೇ ಇಲ್ಲ. ಚಲ್ತಾ ಚಲ್ ಭಾಯಿ ಚಲ್ತಾ ಚಲ್ ಹಾಡಿದೆಯಲ್ಲ ಒಂದ, ಯುಗಲ್ಜಿ ಅವ್ರದ್ದು ರಚನೆ. ತೂ ನಿಜ ಬಲ್ ಪರ್ ತೂ ಮೋಕ್ಷ ಮಾರ್ಗ ಮೇ ಢಲ್ತಾ ಚಲ್. ಯಾಕೆ ಭಯ ಇರ್ತಿದೆ? ಚಲ್ತಾ ಚಲ್ ಭಾಯಿ ಚಲ್ತಾ ಚಲ್ ಮೋಕ್ಷ ಮಾರ್ಗ ಮೇ ಢಲ್ತಾ ಚಲ್. ಯಹ ವ್ಯವಹಾರ ಮಾರ್ಗದರ್ಶಕ ತೂ ನಿಜ ಬಲ ಸೇ ಚಲ್ತಾ ಚಲ್. ನಿನ್ನ ಬಲದಿಂದ, ನಿನ್ನ ಸಾಮರ್ಥ್ಯದಿಂದ ಅದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಅದನ್ನೇ ಹೇಳೋದು ಸತ್ತ. ಉತ್ಪಾದವೇ ದ್ರವ್ಯಯುಕ್ತಂ ಸತ್. ಅರೆ ಆ ಉಮಾಸ್ವಾಮಿ ಆಚಾರ್ಯ ದೇವರ ಚಿಕ್ಕ ಚಿಕ್ಕ ತುಂಡಗಳ ರೂಪದ ಸೂತ್ರಗಳಲ್ಲಿ ತುಂಬಿರುವಂಥ ರಹಸ್ಯದ ಆಸ್ವಾದ ಮಾಡಿದ ನಂತರ ಏನಿದೆ ರೀ? ನಿನ್ನೆ ಹೋಗುವ ಒಳ್ಳೆಯದೊಳಗೆ ಹೇಳಿತಲ್ಲ, ತಿರಿಯಂಚೆ ಇದೆ ಕಾನನದೊಳಗೆ, ಸಮ್ಯಕ್ ದೃಷ್ಟಿ ಇದೆ. ಯಾರು ಸಹಾಯಕರಿದ್ದಾರೆ? ಅದಕ್ಕೆ ರೋಗಾದಿ. ಅರೆ ಅಪ್ಪಾಜಿ ಹೇಳಿದ ಮಾತು, ಕಾನನದೊಳಗೆ ತಿರಿಯಂಚೆಗಳಿಗೆ ಕೂಡ ರೋಗಾದಿಗಳಾಗ್ತವೆ. ಅಲ್ಲಿ ಯಾರು ಇರ್ತಾರೆ? ನಾವೆಷ್ಟು ಲಾಚಾರ ಆಗಿದ್ದೇವ್ರಿ. ಅರೆ ಸಾಮ್ಯತೆ ಬೇರೆ ಇದೆ. ಪರದ ಯಾವುದೇ ಪ್ರಕಾರದ ಪ್ರತಿಕ್ರಿಯೆಯನ್ನು ನೋಡಿ, ಯಾವುದೇ ವರ್ತನೆಯನ್ನು ನೋಡಿ ಅಲಿಪ್ತ ಉಳಿಯುವ ಮಾತು ಬೇರೆ ಇದೆ, ದೀನಾಗುವ ಮಾತು ಬೇರೆ ಇದೆ. ಅಲಿಪ್ತ ಉಳಿಯುವ ಮಾತು ಬೇರೆ. ನಿನ್ನೆ ದೀನಾಗುವುದ ಮಾತು ಹೇಳಿದ್ದಿತ್ತು. ವಿಚಾರ ಮಾಡಿದ್ದಿರಬಹುದು, ನೀವು ಮಾಡದಿದ್ರೆ ನಿಮಗೆ ಬಿಟ್ಟಿದ್ದ. ನಾನಂತೂ ಮಾಡಿರ್ತೇನೆ.
ದೈನ್ಯತೆ ಎಲ್ಲಿದೆ, ಅಲಿಪ್ತತೆ ಎಲ್ಲಿದೆ, ಭೇದಜ್ಞಾನ ಎಲ್ಲಿಲ್ಲ ಅಲ್ಲಿ ದೈನ್ಯತೆ ಇದೆ. ಯಾರೇನು ಮಾಡೋದು ಸಾಧ್ಯ ಇದೆ? ಎಲ್ಲಿ ದೇಹದ ಜೊತೆಗೆ ಏಕತ್ವ ಇದೆಯೋ ಅಲ್ಲಿ ದೀನತೆ ಇರೋದು ಮತ್ತೆ ಇರೋದು. ಅದಕ್ಕೆ ಒಂದೇ ಒಂದು ಉಪಾಯ, ಸರ್ವ ಕಾರ್ಯಗಳ ಸಲುವಾಗಿ, ಎಲ್ಲ ಪ್ರಕಾರದ ಸಿದ್ಧಿಯ ಸಲುವಾಗಿ ಒಂದೇ ಒಂದು ಉಪಾಯ, ಏನ? ಭೇದಜ್ಞಾನ. ಅಂಥೇಳಿ ನಾವು ಅಮೃತ ಚಂದ್ರದೇವ ಏನು ಹೇಳಿದ್ರು? ಭೇದ ವಿಜ್ಞಾನತಃ ಸಿದ್ಧ ಸಿದ್ಧಾಯೇ ಕಿಲ ಕೇಚನ ಅಶ್ಯ ಏವ ಅಭಾವತೋ ಬದ್ಧ. ಅದು ಒಂದರ ಅಭಾವ ಎಲ್ಲಿದೆಯೋ ಅವನು ಬದ್ಧ ಇದ್ದಾನೆ. ಯಾವ ಬದ್ಧ ಇದ್ದಾನೆ ಅವನು ನಿಯಮದಿಂದ ದೀನ ಇದ್ದಾನೆ. ಯಾವ ಶುದ್ಧ ಆಗುವ ಮಾರ್ಗದ ಚಲ್ತಾ ಚಲ್ ಭಾಯಿ ಚಲ್ತಾ ಚಲ್. ಏನ? ಮೋಕ್ಷ ಮಾರ್ಗ ಮೇತು ಢಲ್ತಾ ಚಲ್. ನಿನ್ನನ್ನು ನೀನು ಮೋಕ್ಷ ಮಾರ್ಗದೊಳಗೆ ಒಂದು ಮಾಡ್ತಾ ಹೋಗು. ಢಲ್ತಾ, ಆ ಸಾಚಾದೊಳಗೆ ಒಂದು ಮಾಡ್ತಾ ಹೋಗ್ನಿ. ಏನೂ ಇಲ್ಲ. ಕಣ್ಣು ಬಿಟ್ಟು ನೋಡಿದರೆ ಎಲ್ಲ ಅಸಾರ ಕಾಣಬೇಕ್ರಿ. ಅಸಾರ ಕಾಣಬೇಕು. ಅಸಾರ ಇದೇ ರೀ. ಅಸಾರ ಕಾಣಬೇಕು ಅರ್ಥಾತ್ ಅದು ಇದ್ದ ಹಾಗೆ ಕಾಣಬೇಕು. ನಮಗೆ ಎಲ್ಲಿಯವರೆಗೆ ಅಲ್ಲಿ ಸಾರ ಇದೆ, ಅಲ್ಲಿ ಮಜಾ ಇದೆ, ಅಲ್ಲಿ ಆನಂದ ಇದೆ, ಅಲ್ಲಿ ಸತ್ವ ಇದೆ, ಅಲ್ಲಿ ಸುಖ ಇದೆ ಅಂತಿದೆಲ್ಲ, ಅಲ್ಲಿಯವರೆಗೆ ನಮಗ ವಾಸ್ತವಿಕತೆಯ ದರ್ಶನ ಆಗೋದ ಸಾಧ್ಯ ಇಲ್ಲ. ಹೀಗೆ ಹೋಗ್ತಾ ಇದೆ, ಸರಿದು ಹೋಗ್ತಾ ಇದ್ದಾವೆ ದಿವಸಗಳ. ದಿವಸಗಳು ಸರಿದು ಹೋಗ್ತಾ ಇದ್ದಾವೆ. ಗತಕಾಲದೊಳಗೆ ವಿಲೀನಾಗಿ ಹೋಗ್ತಾ ಇದ್ದಾವೆ. ನಮ್ಮ ಸ್ವಪ್ನ ನಿರಂತರ ದೊಡ್ಡದಾಗ್ತಾ ಇದೆ. ಭ್ರಾಂತಿಯಿಂದ ಪರಪದಾರ್ಥದ ಮೂಲಕ ಸುಖಿಯಾಗುವ ಸುಂದರ ಸ್ವಪ್ನರೇ. ಆದರೆ ಗತಕಾಲದೊಳಗೆ ವಿಲೀನಾಗಿ ಹೋಗ್ತಾ ಇದೆ. ತಂದಿರುವಂಥ ಅಮೂಲ್ಯ ನಿಧಿ ಕಳೆದು ಹೋಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ. ಅವರು ಬನಾರಸಿದಾಸರ ಜೀವನದೊಳಗೆ ಹೇಳ್ತಲ್ಲ, ವಜ್ರದ ಮುದ್ರಿಕೆ ಏನಾಯ್ತು? ಬಿದ್ದು ಹೋಯ್ತು ಬೆರಳಿನೊಳಗಿಂದ. 2 ಪೋಚ ಮಾರಿದರ್ರಿ ಅವರ ಬ್ರೆಸ್ಲೆಟ್ ಅಂತೀರಲ್ಲ, ಅವರು ದಿವಾಳಿ ತಕೊಂಡು ಹೋದ್ರು ಮಾರನೇ ದಿವಸನ. ಇದು ಎಂಥ ಭವಿಷ್ಯದ ಸೂಚಕ ಇದೆ ರೀ. ಯಾವ ರೀತಿ ಅವರು ಮುಂದೆ ಸಾಗಿದ್ರ, ಯಾವ ರೀತಿ ಯಾವ್ಯಾವ ಪರಪದಾರ್ಥದ ಕಾರಣದಿಂದ ಮೋಸಕ್ಕೆ ಒಳಗಾದರು. ಮೋಸನೂ ಮಾಡಿದರಲ್ಲ ಅವ್ರನ್ನ ಯಾರ್ಯಾರು ಶಂಖದ ಪೂಜೆ ಮಾಡ ಅಂತ ಹೇಳಿದ್ರು. ಆ ಶಂಖ, ಇವು ಮಹಾಶಂಖ ಬನಾರಸಿ ಅಂತ ಹೇಳಿ ತಮ್ಮನ್ನು ತಾವ ಹೇಳ್ಕೊಂಡಿದ್ದಾರೆ ಅವರು. ಅದರಿಂದ ಸುಖ ಆಗತೈತೆ ಅಂಥೇಳಿ ಅವನು ಹೇಳಿದ. ಅದಕ್ಕಿಂತ ಮಹಾಮೂರ್ಖಿ ಮಹಾಶಂಖ ಬನಾರಸಿ ಅಂತ. ಎಂಥ ವಿಡಂಬನ! ಬಿದ್ದ ನಂತರ ನನ್ನನ್ನು ಎತ್ತಲಿಲ್ಲ. ಯಾವಾಗ ಯಾರೋ ಮಹಾಪುರುಷರ ಇವನಲ್ಲಿ ಇಷ್ಟು ಬುದ್ಧಿ ವಿಲಕ್ಷಣ ಇದೆ ಅಂಥೇಳಿ ಇದೇ ರಾಜಮಲ್ ಪಾಂಡೆಯವರದ ಕಲಶ ಟೀಕಾ ಕೊಡುವುದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾರು ಹೇಳೋರು? ಅವರೇ ಹೇಳಿದ್ದಿದ್ದಾರೆ. ಅರ್ಧ ಕಥಾನಕ ಅಂಥೇಳಿ ಹೇಳಿದ್ದೆನಲ್ಲ. ಹಿಂದಿ ಸಾಹಿತ್ಯದೊಳಗ ಮೊಟ್ಟ ಮೊದಲ ಆತ್ಮಕಥೆ ಬರ್ತಾರೆ ಅವರು. ಮತ್ತು ಬರೀ ಎಲ್ಲ ಮೋಸೋದದ್ದು, ದುಃಖದ್ದು, ಕಳ್ಕೊಂಡದ್ದು. ನಾವು ಏನಿಲ್ದಿದ್ರೂ ಕೂಡ ನಾ ಅದನ್ನು ಸಾಧಿಸಿನಿ, ಇದನ್ನು ಸಾಧಿಸಿನ, ನಾ ಮಾಡಿದ್, ನಾ ಇಷ್ಟು ಮಾರ್ಕ್ ತಗೊಂಡು, ನಾ ಈ ಪ್ರಕಾರ ಪಾಸ್ ಆದಿನ, ನಾ ಈ ಪ್ರಕಾರ ಅವ್ರನ್ನ ಸುಖಿ ಮಾಡಿ, ಇವ್ರನ್ನ ಸುಖಿ ಮಾಡಿ, ಮನೆ ಕಟ್ಟಿನ, ಹೊಲ ತಗೊಂಡು, ಅಂಗಡಿ ಮಾಡಿ, ಏನು ಬೇಕಾದ್ರೆ ಅವರು ಎಷ್ಟು ಬಾರಿ ನಾ ಮೋಸ ಹೋದ್ನಂಥೇಳಿ ಭಗವಂತನ ಹತ್ರ ಕೂಡ ಲಕ್ಷ್ಮಿಯ ಬೇಡಿಕೆ ಸಲ್ಲಿಸಿದನು ಹೇಳಿದ್ರಿ. ಕ್ಷುಬ್ಧ ಆಯಿತು ಮನಸ್ಸು. ಆದರೆ ಯಾವಾಗ ಪಾಂಡೆ ರಾಜಮಲ್ಲರ ಒಂದೊಂದು ಮತ್ತು ಪುನಃ ಅವನು ನೋಡಿದ ಪರ ಯಾವ ಕೊಟ್ಟಿದ್ದಲ್ಲ ರಾಜಮಲ್ಲರದ ಕಲಶ ಟೀಕಾ, ಇವು ಈ ಪ್ರಕಾರ ನಿಶ್ಚಯಾಭಾಷೆ ಆಗಿದ್ದಾನೆ ಅನ್ನೋದು ನೋಡಿದ ನಂತರ
ಗೊಮ್ಮಟ ಸಾರದ ಅಧ್ಯಯನ ವಾಚನ ಅವರ ಎದುರಿಗೆ ಮಾಡಿಸಿದರೆ ಅವ ಎಂಥ ಉಪಕಾರ ಮೂರ್ತಿ ನೋಡ್ರಿ. ನಾವು ಯಾವುದರದ ತ್ಯಾಗ ಮಾಡಿ ನಮ್ಮ ಜೀವನದ ಏನು ತ್ಯಾಗ ಮಾಡಿ ನಾವು ಇನ್ನೊಬ್ಬರನ್ನು ಧರ್ಮ ಮಾರ್ಗದೊಳಗೆ ಹಚ್ಚಲಿಕ್ಕೆ ನೋಡ್ತೇವೆ. ನಮಗೆ ಗೊತ್ತಿಲ್ಲಲ್ಲ ಧರ್ಮ ಮಾರ್ಗ, ನಾವು ಇನ್ನೊಬ್ಬರನ್ನ ಹೇಗೆ ಧರ್ಮ ಮಾರ್ಗದೊಳಗೆ ತೊಡಗಿಸಲಿಕ್ಕೆ ಸಾಧ್ಯ ಇದೆ ಹೇಳ್ರಿ. ಗೊಮ್ಮಟ ಸಾರದ ವಾಚನ ಮಾಡಿದ ನಂತರ ನಿಜವಾಗಿ ಕಣ್ಣು ತೆರೆದು ಅಂಥೇಳಿ ಹೇಳ್ತಾರೆ ಅವರು. ಎಷ್ಟು ಬಾರಿ ತೆರೆದಿದ್ದು ತೆರೆದಿದ್ದು ತೆರೆದಿದ್ದು. ಜೀವನದೊಳಗ ಅಶುದ್ಧ ಮಾರ್ಗ, ಸಂಸಾರ ಮಾರ್ಗ, ಚತುರ್ಗತಿಗಳ ಮಾರ್ಗ, ಪರಾಧೀನತೆಯ ಮಾರ್ಗ, ಬಂಧದ ಮಾರ್ಗ ಬಿಟ್ಟು ಹೋಗುವ ಸಲುವಾಗಿ ಬಹಳ ಅಂತಂದ್ರೆ ಬಹಳ ಅಪೂರ್ವ, ಅನಂತ, ನಿರಂತರ ಏನು ಬೇಕು? ಪ್ರಯತ್ನ. ಅಪೂರ್ವ, ಈ ಮೊದಲೆಂದೂ ಮಾಡಿಲ್ಲ ಅಂಥದ್ದು. ಅಪೂರ್ವ, ಅನಂತ ಮತ್ತು ನಿರಂತರ. ಆವಾಗ ಸಿಗೋದಿದೆ. 4 ಗ್ರಂಥ ಓದಿದ ಕೂಡಲೇ ಮೋಕ್ಷ ಮಾರ್ಗ, ಒಂದಿಷ್ಟು ದಾನ ಕೊಟ್ಟ ಕೂಡಲೇ ಮೋಕ್ಷ ಮಾರ್ಗ ಆಗುವುದಿಲ್ಲ. ಶಿಕ್ಷಣ ಸಂಸ್ಥೆ ತೆಗೆದ ನಂತರ ನಂದೇನಾದರೂ ಕಲ್ಯಾಣ ಆಗ್ತಿದೆ ಈಗ ಮಾತನೇ ಇಲ್ಲ. ಯಾರದ ಯಾವುದು, ಯಾರದ್ದ ಯಾವಾಗ ಯಾರಿಗೆ ಸೇರಬೇಕಾಗಿದೆಯೋ ಅದು ಸ್ವಯಮೇವ ಸೇರ್ತಿದೆ. ಚಿಂತೆ ಅಜ್ಞಾನದಿಂದರೆ ಏನು ಮಾಡೋದ, ಎಲ್ಲಿ ಕೊಡೋದ? ಕೊಡ್ಲಿಕ್ಕೆ ನೀ ಅದರ ಅಧಿಪತಿ ಇಲ್ಲ. ಸಮಯ ಸಾರ ಹೇಳ್ತಿದ್ದೇನೆ. ಏನು ಮಾಡೋದ? ಈ ವಿಚಾರಗಳಿಗೇನು, ಈ ಜೀವನ ಸಂಸಾರ ಪೋಷಕ ವಿಚಾರಗಳಿಗೇನು ಕೊರತಿಲ್ರಿ. ಅನೇಕ ಪ್ರಕಾರದಿಂದ ಅವು ಉದ್ಭವ ಆಗ್ತಾ ಇರ್ತವೆ. ಈ ಜೀವದ ಜ್ಞಾನವನ್ನು ತಿಂದು ಹಾಕ್ತಾ ಇರ್ತವೆ. ಏನು ಉಪಯೋಗ ಇದೆ? ಇಲ್ಲಿ ಹೇಳಿದರೆ ಶುದ್ಧ ಪರಿಣಾಮಗಳ ಶುದ್ಧತೆ ಇರುವಾಗ ಬಾಹ್ಯದ ಭೋಗ ಸಾಮಗ್ರಿಗಳ ಮೂಲಕ ಬಂಧ ಮಾಡಲಾಗುವುದಿಲ್ಲ. ಹೀಗೆ ವಸ್ತುವಿನ ಸ್ವರೂಪವಿದೆ. ಸಂದೇಹದ ಚರ್ಚೆ ನಾಳೆ ಮಾಡೋಣ. ಆಮೇಲೆ ಪದಕ.